ಆನ್ಲೈನ್ ಆಯ್ತು, ಆಫ್ಲೈನ್ ಆಯ್ತು. ಈಗ ಹೊಸ ರೀತಿಯ ವಂಚನೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಪ್ರವಾಸದ ಹೆಸರಲ್ಲಿ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಲೂಟಿ ಮಾಡಿರುವಂತ ಪ್ರಕರಣ ಇದು. ಕ್ಯಾಸಿನೋಗೆ ಕರೆದೊಯ್ದು ಕೋಟಿ ಕೋಟಿ ರೂಪಾಯಿ ವಂಚನೆ ಆಗಿದೆ. ವಂಚನೆಯನ್ನ ಎಸಗಿರುವಂತ ಪ್ರಕರಣ. ಇಲ್ಲಿವರೆಗೂ ಕೂಡ ಆಫ್ಲೈನ್ ಆಯ್ತು, ಆನ್ಲೈನ್ ನಲ್ಲೂ ಕೂಡ ವಂಚನೆ ಮಾಡಿರುವಂತ ಅನೇಕ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಇದೀಗ ಕ್ಯಾಸಿನೋ ಹೆಸರಲ್ಲಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಉಚಿತ ವಿದೇಶ ಪ್ರವಾಸವನ್ನ ಮಾಡಿ ಅಲ್ಲಿ ಮೋಸವನ್ನ ಮಾಡಿರುವಂತಹ ಪ್ರಕರಣ. ಪಕ್ಕದಲ್ಲಿ ಸುಂದರ ಹುಡುಗಿಯರನ್ನ ಕೂರಿಸಿ ಕ್ಯಾಸಿನೋ ಆಟವನ್ನು ಕೂಡ ಆಡಿಸಲಾಗಿತ್ತು. ಫಿಲಿಪೈನ್ಸ್ಗೆ ತೆರಳಿ 1.5 ಕೋಟಿ ಕಳ್ಕೊಂಡಿರುವಂತಹ ನರಸಿಂಹ ಅನ್ನುವಂಥ ವ್ಯಕ್ತಿ ಮೋಸ ಹೋಗಿದ್ದಾರೆ. 1.5 ಕೋಟಿ ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಗೋವಾ, ಮುಂಬೈ ಕ್ಯಾಸಿನೋಗೆ ತೆರಳುವವರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಜಾಲ ವಂಚನೆಯನ್ನ ಎಸಗ್ತಾ ಇದೆ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗ್ತಾ ಇದೆ. ಕ್ಯಾಸಿನೋಗೆ ಹೋದವರ ನಂಬರ್ ಅನ್ನ ಪಡ್ಕೊಂಡು ಅವರಿಗೆ ಕರೆ ಮಾಡಿ ಒಳ್ಳೆ ಕ್ಯಾಸಿನೋ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿ ವಿದೇಶಕ್ಕೆ ಉಚಿತವಾಗಿ ಕರ್ಕೊಂಡು ಹೋಗಿ ಅಲ್ಲಿ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಹೊಸ ಗೇಮ್, ಹಣವನ್ನ ಗಳಿಸಬಹುದು ಅಂತ ಹೇಳಿ ನಂಬಿಸಿ ಮೋಸವನ್ನ ಮಾಡಿರುವಂತ ಪ್ರಕರಣ ಇದು. ಹಣ ಖಾಲಿಯಾದ್ರೂ ಕೂಡ ಸಾಲ ಕೊಟ್ಟು ಆಡಿಸಿ ಅದಾದ ನಂತರ ಈ ಗ್ಯಾಂಗ್ ಹಣ ಕಟ್ಟಬೇಕು ಅಂತ ಹೇಳ್ಕೊಂಡು ಪಾಸ್ಪೋರ್ಟ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತೆ. ಈ ರೀತಿಯಾಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಫಿಲಿಪೈನ್ಸ್ ನಲ್ಲಿ ಅನುಭವಿಸಿದಂತ ಚಿತ್ರಹಿಂಸೆಯ ಕಥೆಯನ್ನ ಮೋಸ ಹೋದಂತ ನರಸಿಂಹ ಅನ್ನುವಂತಹ ವ್ಯಕ್ತಿ ಇದೀಗ ಬಿಚ್ಚಿಟ್ಟಿದ್ದಾರೆ. ಬಡ್ಡಿಗೆ ದುಡ್ಡು ಕೊಡ್ತಾರೆ, ಚೆಕ್ ಬುಕ್ ಇಟ್ಕೊಂಡು ಬೆದರಿಕೆಯನ್ನ ಹಾಕ್ತಾರೆ ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ. ಆಂಧ್ರ, ತೆಲಂಗಾಣ, ತಮಿಳುನಾಡಿನಲ್ಲಿ ಈ ರೀತಿಯಾಗಿರುವಂತಹ ಗ್ಯಾಂಗ್ ಸಕ್ರಿಯ ಆಗಿದೆ ಅನ್ನುವಂತ ವಿಚಾರ ಕೂಡ ಈಗ ಈ ಪ್ರಕರಣದಿಂದ ಬಹಿರಂಗ ಆಗ್ತಾ ಇದೆ. ಹೊಸ ರೀತಿಯಾಗಿರುವಂತಹ ವಂಚನೆ ಪ್ರಕರಣ ಇದು. ವಿದೇಶಗಳಲ್ಲಿ ನಡೆಯುವಂತ ವಂಚನೆ ಕ್ಯಾಸಿನೋಗೆ ಕರ್ಕೊಂಡು ಹೋಗ್ತಾರೆ. ಶ್ರೀಲಂಕಾ ಹಾಗೂ ಫಿಲಿಪೈನ್ಸ್ ನಲ್ಲಿ ಈ ರೀತಿಯಾಗಿರುವಂತಹ ಕ್ಯಾಸಿನೋ ಯಾವ ರೀತಿಯಾಗಿ ಇರುತ್ತೆ? ಸುಂದರ ಹುಡುಗಿಯರನ್ನ ಕೂರಿಸಿ ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಹುಡುಗಿಯರ ಆಟಕ್ಕೆ ಹುಡುಗರು ಫಿದಾ ಆಗೋದು ಗ್ಯಾರಂಟಿ. ಸೊ ಆ ರೀತಿಯಾಗಿರುವಂತಹ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಕ್ಯಾಸಿನೋದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಹೇಗಿರುತ್ತೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಡ್ಯಾನ್ಸ್ ಮಾಡಿಸ್ತಾರೆ, ಕ್ಯಾಸಿನೋ ಆಡಿಸಿ ಹಣವನ್ನ ದೋಚ್ತಾರೆ. ಕ್ಯಾಸಿನೋ ಕರ್ಮಕಾಂಡವನ್ನ ಬಳ್ಳಾರಿಯ ನರಸಿಂಹ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ಇವರು ಕೂಡ ವಂಚನೆಗೆ ಒಳಗಾಗಿರುವಂತಹ ವ್ಯಕ್ತಿ. ಯಾವ ರೀತಿಯಾಗಿ ವಂಚನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಹೊಸ ರೀತಿಯಾಗಿರುವಂತಹ ವಂಚನೆಯ ಜಾಲ ಇದೀಗ ನೆರೆಯ ರಾಜ್ಯಗಳಲ್ಲಿ ಸಕ್ರಿಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಲವರು ಈ ಒಂದು ವಂಚನೆಯ ಜಾಲಕ್ಕೆ ಸಿಲುಕಿರುವಂತಹ ಸಾಧ್ಯತೆ ಕೂಡ ಇದೆ. ಕೋಟಿ ಕೋಟಿ ರೂಪಾಯಿ ದೋಚುತ್ತಾರೆ. ಫ್ರೀಯಾಗಿ ವಿದೇಶ ಪ್ರವಾಸವನ್ನ ಕರ್ಕೊಂಡು ಹೋಗಿ ಕ್ಯಾಸಿನೋ ಆಡಿಸಿ ಸಾಕಷ್ಟು ಲಾಭವನ್ನ ಗಳಿಸಬಹುದು ಅಂತ ಹೇಳಿ ಅವರಿಂದ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡುವಂತಹ ಜಾಲ ಇದು. ಇದು ಆನ್ಲೈನ್ ಫ್ರಾಡ್ ಅಲ್ಲ, ಅಥವಾ ಆಫ್ಲೈನ್ ಫ್ರಾಡ್ ಕೂಡ ಅಲ್ಲ. ಜನರನ್ನು ಮಂಕುಬೂಜಿ ಏರಿಸಿ ವಿದೇಶಿಗೆ ಕರ್ಕೊಂಡೋಗಿ ಜೂಜಾಡಿಸ್ತಕ್ಕಂಥ ಹೊಸ ಒಂದು ಸ್ಕೀಮು ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿ ಅಂತ ಹೇಳಿದ್ರು ತಪ್ಪಾಗಿರಲ್ಲ. ಯಾಕಂದರೆ ಹಣ ಇರತಕ್ಕಂಥ ಯುವಕರನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಗುಂಪು ಗೋವಾ ಮತ್ತು ಬೆಂಗಳೂರಲ್ಲಿ ಸಕ್ರಿಯವಾಗಿದೆ. ಅವರೆಲ್ಲರೂ ಕೂಡ ಇವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬೇರೆ ದೇಶದಲ್ಲಿ ಕ್ಯಾಸಿನೋ ಆಡೋದಕ್ಕೆ ಕರ್ಕೊಂಡೋಗಿ ಕೋಟಿ ಕೋಟಿ ವಂಚನೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಮೂಲದ ಆ ಯುವಕನವರು ಮೋಸ ಹೋಗಿದ್ದು ಈ ಬಗ್ಗೆ ಮಾತಾಡೋಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದನ್ನು ಅವರಿಂದನೇ ಕೇಳೋಣ ಬನ್ನಿ. ಬ್ರದರ್, ಈಗ ನೀವು ಗೋವಾದಲ್ಲಿ ಫಸ್ಟ್ ಕ್ಯಾಸಿನೋ ಆಡಕ್ಕೆ ಹೋಗಿದ್ರಿ, ಅಲ್ಲಿಂದ ಹೆಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಆದರು? ಸರ್, ನಮಗೆ ಪ್ರಶಾಂತ್ ರೆಡ್ಡಿ ಅಂತ ಒಬ್ರು ಪರಿಚಯ ಇದ್ರು. ಆ ಪ್ರಶಾಂತ್ ರೆಡ್ಡಿ ಕಡೆಯಿಂದ ಶಿರಸಿ ಮೇಡಮ್ಮು, ಆಮೇಲೆ ರಮೇಶ್ ಅಂತಂದು, ಆಮೇಲೆ ಇವನು ಮಲಿಕ್ ಅಂತಂದು, ಅವರೇ ದೊಡ್ಡ ಸ್ಕ್ಯಾಮ್. ಆ ಕಾರ್ಡ್ ಏನು ಮಾಡ್ತಾರೆ ಸರ್ ಇವರೆಲ್ಲ, ಅವರು ಮೊಬೈಲಲ್ಲಿ ಆಪ್ರೇಟಿಂಗ್ ಮಾಡ್ತಾರೆ ಸರ್. ನೀವು ಸಪೋಸ್ ಅಂದರಿಕ್ಕಿದ್ರೆ ಅವ್ರು ಬಾರಂಗೆ ಮಾಡ್ತಾರೆ ಸರ್, ಬಾರಿಕ್ಕಿದ್ರೆ ಅಂದೇ ಬರಂಗೆ. ಅದು ರಿಮೋಟ್ ಕಂಟ್ರೋಲಲ್ಲಿ ಕಾರ್ಡ್ನ ಸ್ಕ್ಯಾನ್ ಮಾಡ್ತಾರೆ ಸರ್. ಮಾಡಿ ಅಲ್ಲಿ ಏನು ಮಾಡ್ತಾರೆ, ಕಂಪಲ್ಸರಿ ಇವತ್ತಿನವರೆಗೆ ಸರ್ ನಾನು 2 ಇಯರ್ಸಿಂದ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಲ್ಲ, ಒಂದು ದಿನಕ್ಕೆ ಎನಿ ಪರ್ಸನ್ 1% ಕೂಡ ಗೆದ್ದಿಲ್ಲ ಸರ್ ದುಡ್ಡನ್ನ. ಅಲ್ಲ, ಇದು
ಯಾವ್ಯಾವ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಹೆಂಗೆ ಲಿಂಕ್ ಅಂತಿದ್ದು? ಸರ್ ಇದು ವಿಯೆಟ್ನಾಮು, ಫಿಲಿಪೈನು, ಕೀನ್ಯಾ, ಶ್ರೀಲಂಕಾ ಮತ್ತು ಸಿಕ್ಕಿಮು, ನೇಪಾಳು ಎಲ್ಲ ಕಡೆ ಕರ್ಕೊಂಡೋಗಿ ಜನನ್ನ ಅಲ್ಲಿ ಸೋಲಿಸಿ ಅಲ್ಲಿಂದ ಅವ್ರ ಹತ್ರ ದುಡ್ಡು ಎಕ್ಸ್ಟ್ರಾ ದುಡ್ಡು ಕಿತ್ಸೋದು ಎಲ್ಲ. ಮತ್ತು ಅವರೇ ದುಡ್ಡಿಲ್ಲಪ್ಪ ಅಂತಂದರೆ ಅವರೇ ದುಡ್ಡು ಕೊಟ್ಟು ನಿನ್ನ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತಪ್ಪ ಅಂತಂತಂದರೆ ನಿನ್ನ ಹತ್ರ ನಿನಗೆ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಬಡ್ಡಿ ತಗೊಂಡು ನಿನಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಮನೆಗೆ ಬಂದು ಚೆಕ್ ಬೌನ್ಸ್ ಕೇಸ್ ಅಂತ ಹಾಕೋದಾಗಲಿ, ಇಲ್ಲ ಪೊಲೀಸ್ರು ಕೊಟ್ಟ ಧಮಕಿ ಹಾಕ್ಸೋದಾಗಲಿ, ಆಮೇಲೆ ಈ ರೌಡಿ ಸೀಟ್ರ್ ಕೇಸು ಅವರು ಇರ್ತಾರಲ್ಲ ಅವ್ರು ಕೊಟ್ಟಾಗ ಕೂಡ ಧಮಕಿ ಹಾಕ್ಸ್ತಾರೆ ಸರ್ ಎಲ್ಲ. ಅಲ್ಲ, ಈ ಜಾಲಕ್ಕೆ ಯುವಕರು ಹೆಂಗೆ ಬೀಳ್ತಾ ಇದ್ದಾರೆ ಅಂತ, ಯಾಕಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹಗರಿಬೊಮ್ಮನಹಳ್ಳಿ, ಸಂಡೂರು, ಹಡಗಲಿ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಆಂಧ್ರ, ಕೇರಳದಿಂದ ಹುಡುಗರು ಬರ್ತಾ ಇದ್ದಾರೆ. ನೀವೆಲ್ಲ ಎಲ್ಲಿಗೆ ಗ್ಯಾದರ್ ಆಗ್ತೀರಾ? ಒಬ್ರಿಗೊಬ್ರು ಪರಿಚಯ ಇರುತ್ತಾ? ಹೆಂಗೆ ಎಲ್ಲರೂ ಸೇರಿಸ್ಕೊಂಡು ಒಂದು ವಿಮಾನದಲ್ಲಿ ಹೋಗ್ತೀರಾ, ಹೇಗೆ? ಸರ್ ಇದು ಏನಾಗುತ್ತೆ ಅಂತಂತಂದರೆ, ಈಗ ಸಪೋಜು ಒಂದು ಗ್ರೂಪ್ ಅಂತ ಅವ್ರು ಮಾಡಿರ್ತಾರೆ ಸರ್. ಅದು ಸಪೋಸ್ ಇವಾಗ ನೀನು ನನಗೆ ಪರಿಚಯ, ನರಸಿಂಹ ಈ ಥರ ವಿಯೆಟ್ನಾಮ್ಗೊಂದು ಆಫರ್ ಇದೆ, ನೀನು ಹೋಗಂತಂದು ನಿನಗೆ ಇಷ್ಟು ಕಮಿಷನ್ ಕೊಡ್ತನು, ಅವನ ಸಪೋಸ್ 10 ಲಕ್ಷ ಸೋತ್ರೆ ನಿನಗೆ 5 ಲಕ್ಷ ಕೊಡ್ತನು, ನಾನು 5 ಲಕ್ಷ ತಗೊಂತಂದು ಆ ಥರ ಒಂದು ಸ್ಕೀಮ್ ಮಾಡ್ಕೊಂತಾರೆ ಸರ್. ಅವ್ರು ಏನು ಮಾಡ್ತಾರೆ, ದುಡ್ಡಿನ ಆಸೆಗಾಗಿ ಇಲ್ಲಿ ಲೋಕಲ್ ಜನಕ್ಕೆ ಅವೇರ್ನೆಸ್ ಮಾಡಿ, ನಿನಗೆ ಅಲ್ಲಿ ಹೋದ್ರೆ ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರೆ, ಎಂಜಾಯ್ಮೆಂಟ್ ಮಾಡೋಕೆ, ಮಸಾಜು, ಆಮೇಲೆ ನಿನಗೆ ಏನು ಬೇಕು ಎಲ್ಲ ಫೆಸಿಲಿಟಿ ಕೊಡ್ತಾರೆ, ರೂಮಿಂದು, ಹೋಗೋ ಟಿಕೆಟು, ಬರೋ ಟಿಕೆಟು, ನಿಗೇನು 5 ಲಕ್ಷ 10 ಲಕ್ಷ ಅಲ್ಲ, ಬಾ ನಿಗೇನು ಹಂಗೇನು ದುಡ್ಡು ಸೋತ್ರೆ ಕೂಡ ನಾವು ಇಲ್ಲಿ ದುಡ್ಡು ಕೊಡ್ತೀವಿ ನಿಮಗೆ, ಊರಿಗೆ ಕೊಡಿ ಅಂತಂದು ಎಷ್ಟೋ ಜನ ಪಾಸ್ಪೋರ್ಟ್ ಕರ್ಸ್ಕೊಂಡು ಈಗ ವಿಯೆಟ್ನಾಮ್ನಲ್ಲಿ ಇನ್ನೂ ಇದ್ದಾರೆ ಸರ್. ವಿಯೆಟ್ನಾಮ್ನಲ್ಲಿ ಇಂಡಿಯಾಕ್ಕೆ ಬಂದಿಲ್ಲ ಇನ್ನು. ಯಾವ ದೇಶಕ್ಕೆ ಕರ್ಕೊಂಡು ಹೋಗೋದು ಸರ್? ವಿಯೆಟ್ನಾಮ್ ಕರ್ಕೊಂಡೋಗಿದ್ರು, ಫಿಲಿಪೈನ್ಸ್ ಕರ್ಕೊಂಡೋಗಿದ್ರು, ಕೀನ್ಯಾ ಕರ್ಕೊಂಡೋಗಿದ್ರು, ಎಲ್ಲ ದೇಶ, ಮತ್ತು ಆಮೇಲೆ ಶ್ರೀಲಂಕಾ ಕರ್ಕೊಂಡೋಗಿದ್ರು, ಆಮೇಲೆ ಸಿಂಗಾಪುರು, ಮಲೇಷಿಯಾ ಎಲ್ಲಕ್ಕೆ ಕರ್ಕೊಂಡೋಗಿದ್ರು. ಆಫೀಸಲ್ಲಿ ಅದರ ಬೆಂಗಳೂರಲ್ಲಿ ಅಥವಾ ಗೋವಾದಲ್ಲಿ ಆಫೀಸ್ ಇದೆ ಎಲ್ಲ ಕರ್ಕೊಂಡು ಏಜೆಂಟ್ ಸರ್ ಇವೆಲ್ಲ. ಫಿಲಿಪೈನ್ಸ್ನಲ್ಲಿ ಕ್ಯಾಶ್ ಕೊಡ್ತಾರೆ ಸರ್. ಫಿಲಿಪೈನ್ಸು, ನೇಪಾಳ ಆಗಲಿ, ಸಿಕ್ಕಿಂ ಆಗಲಿ, ಶ್ರೀಲಂಕಾ ಆಗಲಿ ಅಲ್ಲಿ ಕ್ಯಾಶ್ ಕೊಡ್ತಾರೆ ಸರ್. ಇಲ್ಲಿ ಎಷ್ಟು ಜನ ಈ ಥರ ಹೋಗಿರ್ಬೋದು ಸರ್? ಸುಮಾರು ಲಕ್ಷಾನುಗಟ್ಟಲೆ ಜನ ಹೋಗಿ ಇವತ್ತು ಬೀದಿಗೆ ಬಂದೆ ಸರ್. ಊಟಕ್ಕೆ ಕೂಡ ದುಡ್ಡಿಲ್ಲ ಅಂಥ ಪರಿಸ್ಥಿತಿ ಆಗ್ಯದ ಸರ್. ನಾನು 1,56,00,000 ದುಡ್ಡು ಸೋತು ನಾನು ನಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ರಿಲೇಷನ್ ಹತ್ರ, ಆಮೇಲೆ ನಮ್ಮೂರಲ್ಲಿ ಇವತ್ತಿನ ನಮ್ಮೂರಿಗೆ ಹೋಗಿಲ್ಲ ಸರ್. ಆ ದುಡ್ಡು ನಮ್ಮ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಕೊಟ್ಟಿದ್ದಕ್ಕೆ ಆ ದುಡ್ಡು ನನಗೆ ಇವತ್ತಿಗೆ ರಿಟರ್ನ್ ಕೊಡೋಕ್ಕಾಗ್ತಿಲ್ಲ. ಈ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಸೋತಿದ್ದೀನಿ ಸರ್ ಎಲ್ಲ. ಇದು ಚೈನ್ ಲಿಂಕಿಂಗ್ ಮಾದರಿಯಲ್ಲಿ ಒಂದು ಯುವಕರ ತಂಡ ರಚನೆಯಾಗಿ ವಂಚನೆ ಮಾಡ್ತಕ್ಕಂಥ ಜಾಲ ಸಕ್ರಿಯವಾಗಿದೆ. ಈ ಬಗ್ಗೆ ಪೊಲೀಸ್ ಅಲರ್ಟ್ ಆಗದೇ ಇದ್ದರೆ ಸಾಕಷ್ಟು ಯುವಕರು ಸಾವಿನ ಕುಣಿಕೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.